ಹಲೋ ಫ್ರೆಂಡ್ಸ್, ಎಲ್ಲರಿಗೂ ವಿಡಿಯೋ ಸ್ವಾಗತ. ಮೊದಲನೇದಾಗಿ ಹೊಸ ITBP ಡಿಪಾರ್ಟ್ಮೆಂಟಲ್ಲಿ ಟೆಲಿಕಮ್ಯುನಿಕೇಷನ್ ರಿಕ್ವೈರ್ಮೆಂಟ್ನ ಕರೆದಿದ್ದಾನೆ. ಸುಮಾರು 526 ಪೋಸ್ಟ್ಗಳು ಟೋಟಲ್ ಕರೆದಿದ್ದಾನೆ. ಇಲ್ಲಿ ಹೆಡ್ ಕಾನ್ಸ್ಟೇಬಲ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳನ್ನ ಕರೆದಿದ್ದಾನೆ. ಅದರ ಒಂದು ಡೀಟೇಲ್ಸ್ನ ನೋಡೋಣ. ಓಕೆ, ಇದರ ಅಫಿಷಿಯಲ್ ನೋಟಿಫಿಕೇಷನ್ ಫುಲ್ಲಿ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಹಾಗಾಗಿ ನಾನು ನಿಮಗೆ ಒಂದು ವೆಬ್ಸೈಟಲ್ಲಿ ಇದರ ಮಾಹಿತಿನ ಕೊಡ್ತಾ ಇದ್ದೀನಿ. ಓಕೆ, ನವೆಂಬರ್ 15 ಹಿಡ್ಕೊಂಡು ಡಿಸೆಂಬರ್ 14ನೇ ತಾರೀಕಿನವರೆಗೂ ಏನಿದೆ ಅಪ್ಲಿಕೇಶನ್ ಡೇಟ್ ಇದೆ. ಒಂದು ಅಪ್ಲಿಕೇಶನ್ಗೆ ನಾವು 70 ರೂಪಾಯಿ ಚಾರ್ಜ್ ಮಾಡ್ತೀವಿ. ಓಕೆ ನೋಡಿ, ಒಂದು ಅಪ್ಲಿಕೇಶನ್ಗೆ 70 ರೂಪೀಸ್ ಚಾರ್ಜಸ್. ನಮ್ಮೊಂದು ವಾಟ್ಸಪ್ ಗ್ರೂಪ್ ಚಾನಲ್ ಕೂಡ ನಾನು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಅದರ ಜೊತೆಗೆ ನಮ್ಮ ಒಂದು ನೀವು ವಾಟ್ಸಪ್ ಮೆಸೇಜ್ ಏನಾದರೂ ಮಾಡೋದಾದರೆ 7619296090 ಈ ನಂಬರಿಗೆ ನೀವೇನಾದರೂ ಡಾಕ್ಯುಮೆಂಟ್ನ ಕಳಿಸಿದ್ದಲ್ಲಿ ಅಪ್ಲಿಕೇಶನ್ ಹಾಕಿ ಕೊಡ್ತೀವಿ. ಓಕೆ, ನೆಕ್ಸ್ಟು ಇಲ್ಲಿ ಟೆಲಿಕಮ್ಯುನಿಕೇಷನ್ ರಿಕ್ವೈರ್ಮೆಂಟ್ ಯಾವ ರೀತಿ ಇದೆ ಪ್ರೊಸೀಜರ್ನ. ಓಕೆ, ಮೊದಲನೇದಾಗಿ ನೋಡಿ, ITBP 526 ಪೋಸ್ಟು, PSI ಎಷ್ಟಿದ್ದಾವೆ 92, ಹೆಡ್ ಕಾನ್ಸ್ಟೇಬಲ್ 383, ಕಾನ್ಸ್ಟೇಬಲ್ 51. ಆನ್ಲೈನ್ ಅಪ್ಲಿಕೇಶನ್ ನೋಟಿಫಿಕೇಷನ್ 22ನೇ ತಾರೀಕು ರಿಲೀಸ್ ಆಗಿದೆ, ಬಟ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು 15 ನವೆಂಬರ್. ಓಕೆ, ಅದರ ಒಂದು ಸಿಲೆಬಸ್ ನೋಡೋಣ. ಮೊದಲನೇದಾಗಿ ಇಲ್ಲಿ ಪೋಸ್ಟ್ಗಳು ಎಷ್ಟೆಷ್ಟಿದೆ ಅಂತ ಕ್ಲಿಯರಾಗಿ ನೋಡಿದ್ರೆ, ಇನ್ನು ಕ್ಯಾಟಗರಿ ವೈಸ್ ನೋಡಿ, ಇಲ್ಲಿ ಜನರಲ್ 31, OBC 21, SC 12, ST 6, ಟೋಟಲ್ 28 ಪೋಸ್ಟ್ಗಳು ಹೆಡ್ ಕಾನ್ಸ್ಟೇಬಲಲ್ಲಿ. ಓಕೆ, ಇಷ್ಟು ಕಂಪಲ್ಸರಿ ಇದ್ದಾವೆ, ನೋಡ್ಕೊಳ್ಳಿ. ಇನ್ನು ಫೀಮೇಲ್ ಎರಡರಿಗೂ ಅವಕಾಶ ಇದೆ. ಇನ್ನು ITBP ಟೆಲಿಕಮ್ಯುನಿಕೇಷನ್ ಇಂಪಾರ್ಟೆಂಟ್ ಡೇಟ್ಸ್ಗಳಾಗಲಿ, ಅಪ್ಲಿಕೇಶನ್ ಡೇಟ್ಗಳು, ಅಪ್ಲೈ ಒಂದು ಲಿಂಕ್ ಏನಾದರೂ ಮಾಡ್ಬೇಕಂದ್ರೆ ಅದರ ಒಂದು ವೆಬ್ಸೈಟ್ನ ನಾನು ಮೇಲ್ಗಡೆ ತೋರಿಸಿದ್ದೀನಿ. ಓಕೆ, ಆ ವೆಬ್ಸೈಟಲ್ಲಿ ನೀವೇನು ಮಾಡಬೇಕು, ಇಲ್ಲಿದೆ ನೋಡಿ. ಈಗ ನೀವೇನಾದರೂ ಅಪ್ಲೈ ಮಾಡೋರಿದ್ದರೆ, ಸಪೋಸ್ ಇಲ್ಲ ಅಂದರೆ ನಾವು ಕೂಡ ಅಪ್ಲೈ ಮಾಡಿಕೊಡ್ತೀವಿ. ಕೇವಲ 70 ರೂಪಾಯಿ ಒಂದು ಅಪ್ಲಿಕೇಶನ್ ಚಾರ್ಜ್ ಮಾಡ್ತೀವಿ. ಮತ್ತು ಇನ್ನೊಂದಿಷ್ಟು ಜನ ಕೇಳ್ತಿದ್ರೆ ನಮ್ಮೊಂದು ವಾಟ್ಸಪ್ ಗ್ರೂಪ್ ಯಾವ ರೀತಿ ಜಾಯ್ನ್ ಆಗೋದಂತ, ಮತ್ತು ನಮಗೆ ಪರ್ಸನಲ್ ಮೆಸೇಜ್ಗಳನ್ನ ವಾಟ್ಸಪ್ ಮುಖಾಂತರ ಮಾಡ್ಬೋದು. ಆ ನಂಬರನ್ನು ನಾನು ಆಲ್ರೆಡಿ ಹೇಳಿದ್ದೀನಿ. ಓಕೆ, ನೆಕ್ಸ್ಟು ಇಲ್ಲಿ ನೋಡಿ, ಫೀ ಸ್ಟ್ರಕ್ಚರ್ ಏನಿದೆ. OBC ಜನರಲ್ ಅವರಿಗೆ 200 ರೂಪಾಯಿ, ಹೆಡ್ ಕಾನ್ಸ್ಟೇಬಲ್ 100 ರೂಪೀಸ್ ಇದೆ, PSIಗೆ 200 ಇದೆ, SC ST ಅವರಿಗೆ 0 ಇದೆ. ಓಕೆ, ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ, ಈ ಸಬ್ ಇನ್ಸ್ಪೆಕ್ಟರ್ಗೆ ಏನಿದೆ BSc BTech ಆರ್ BC ಈ ಮೂರಲ್ಲಿ ಒಂದನ್ನು ಕಲಿತಿರಬೇಕು SIಗೆ. ಇನ್ನು ಹೆಡ್ ಕಾನ್ಸ್ಟೇಬಲಲ್ಲಿ 12th ಗ್ರೇಡ್ PUCಯಲ್ಲಿ ಸೈನ್ಸ್ ಬ್ಯಾಕ್ಗ್ರೌಂಡ್ ಇರಬೇಕು, ಅಥವಾ ITI ಡಿಪ್ಲೊಮಾ ಇಂಜಿನಿಯರಿಂಗ್ ಆಗಿರಬೇಕು. ಕಾನ್ಸ್ಟೇಬಲ್ 10ನೇ ಪಾಸ್ ಆಗಿದ್ದರೆ ಸಾಕು, ನಿಮಗೆ ಅವಕಾಶ ಇದೆ ಟೆಲಿಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟಲ್ಲಿ. ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಡಿಗ್ರಿ ಏನೇ ಇರಬೇಕು, PUC ಏನೇ ಇರಬೇಕು ಅಂತ. ಓಕೆ, ಏಜ್ ಲಿಮಿಟ್ ಏನಿದೆ, ಸಬ್ ಇನ್ಸ್ಪೆಕ್ಟರ್ 25 ವರ್ಷ, ಹೆಡ್ ಕಾನ್ಸ್ಟೇಬಲ್ 25 ವರ್ಷ, ಕಾನ್ಸ್ಟೇಬಲ್ 23 ವರ್ಷ. ಓಕೆ, ಏಜ್ ರಿಲ್ಯಾಕ್ಸೇಷನ್ ಇಲ್ಲಿ 23 28 ಆಗುತ್ತೆ, ಇಲ್ಲಿ 26 ಆಗುತ್ತೆ. ಅಂದರೆ 3 ವರ್ಷ ಹೆಚ್ಚಿಗೆ ಮಾಡ್ಕೋತೀವಿ. OBC ಅವರು, SC ST ಅವರು 5 ವರ್ಷ ಹೆಚ್ಚಿಗೆ ಮಾಡ್ಕೋತಾರೆ. ಉಳಿದವರು ಏನು ರಿಸರ್ವೇಷನ್ ಇದೆ ಅಷ್ಟು ಏಜ್ ಆ್ಯಡ್ ಮಾಡ್ಕೋತೀವಿ. ಪೇಪರ್ ನೋಡಿ, ಟೆಲಿಕಮ್ಯುನಿಕೇಷನ್ ಸೆಲೆಕ್ಷನ್ ಪ್ರೊಸೆಸ್. ಸೆಲೆಕ್ಷನ್ ಯಾವುದಿದೆ, ಮೊದಲು ಫಿಸಿಕಲ್ ಟೆಸ್ಟ್ ಇದೆ, ಅಂದರೆ ಫಿಸಿಕಲ್ ಮಾಡ್ತಾರೆ. ಆಮೇಲೆ ರಿಟರ್ನ್ ಎಕ್ಸಾಮಿನೇಷನ್ನು, ಡಾಕ್ಯುಮೆಂಟ್ ವೆರಿಫಿಕೇಷನು, ಮೆಡಿಕಲ್ ಎಕ್ಸಾಮಿನೇಷನ್ನು, ಆಮೇಲೆ ನಿಮ್ಮೊಂದು ಆಫರ್ ಲೆಟ್ರ್. ಎಕ್ಸಾಮ್ ಪ್ಯಾಟ್ರನ್ ಏನಿದೆ, GK 10 ಕ್ವಶನು, ಮ್ಯಾಥಮೆಟಿಕ್ಸ್ 10 ಕ್ವಶನು, ಹಿಂದಿ 10, ಇಂಗ್ಲೀಷ್ 10, 40 ಪ್ರಶ್ನೆಗಳು, 40 ಮಾರ್ಕ್ಗಳು. ಟ್ರೇಡ್ ರಿಲೇಟೆಡ್ ಥಿಯರಿ ಕ್ವಶನ್ಸ್ 60. ಓಕೆ, ಟೆಲಿಕಮ್ಯುನಿಕೇಷನ್ ಇದೆ, ಅಂದರೆ ಟೆಲಿಕೇಷನ್ ಅದ್ರ ಬಗ್ಗೆನೇ ಕ್ವಶನ್ಗಳು ಇರ್ತವೆ. ಇನ್ನು ಅದರ ಜೊತೆಗೆ ಇನ್ನೂ ಹಲವಾರು ಇಲ್ಲಿ ಸ್ಯಾಲ್ರಿ ನೋಡಿ, ಸಬ್ ಇನ್ಸ್ಪೆಕ್ಟರ್ ಇದೆ 35ರಿಂದ 1,12,000ವರೆಗೆ. ಅಂದರೆ ಆ್ಯಕ್ಚುಲಿ ಇನ್ನೂ ಜಾಸ್ತಿನೇ ಇರುತ್ತೆ, ಯಾಕಂದರೆ ಅಲ್ಲಿ ಇವೆಲ್ಲ DA ಎಲ್ಲ ಆ್ಯಡ್ ಮಾಡ್ಬೇಕಲ್ಲ. ಓಕೆ, ನೆಕ್ಸ್ಟ್ ಹೆಡ್ ಕಾನ್ಸ್ಟೇಬಲ್ 25 ಇದೆ, ಕಾನ್ಸ್ಟೇಬಲ್ 21 ಇದೆ. ಓಕೆ, ಫಿಸಿಕಲ್ ಏನಿದೆ, ಓಕೆ, ಇದು ಆ್ಯಕ್ಚುಲಿ 1.6 ಕಿಲೋಮೀಟ್ರ್ ಇದೆ. ಅದನ್ನು ಕಂಪ್ಲೀಟ್ 7.5 ನಿಮಿಷದಲ್ಲಿ, 6 ಕಿಲೋಮೀಟ್ರ್ 7.5 ನಿಮಿಷದಲ್ಲಿ ರೋಬೋಟ್ನ ಓಡಿಸೋಗುತ್ತೆ, ಮನುಷ್ಯರಾಗೋದಿಲ್ಲ. ಓಕೆ, 11 feet in 3 attempts, 11 ಫೂಟ್ನ 3 ಅಟೆಂಪ್ಟಲ್ಲಿ ಜಿಗಿಬೇಕು. ಹೈ ಜಂಪ್ 3.5 feet in 3 attempts, 3 ಅವಕಾಶಗಳು ಇರ್ತವೆ. ನಿಮ್ಮ ಹೈಟ್ ಎಷ್ಟು 1.70 ಇರಬೇಕು, 170 ಇರಬೇಕು. ಜಸ್ಟು 80 to 85 ಎಕ್ಸ್ಪಾಂಡ್ ಮಾಡಬೇಕು. ನೆಕ್ಸ್ಟು ಓಕೆ, ಇಲ್ಲಿಗೆ ಒಂದು ಇದು ಮುಗೀತು. ಬಟ್ ಇದರ ಜೊತೆಗೆ
ಟೆಲಿಕಮ್ಯುನಿಕೇಷನ್ ಸಿಲೆಬಸ್ನ ಕೂಡ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಇಲ್ಲಿ ಜನರಲ್ ಇಂಗ್ಲೀಷು ಅಂದರೆ ಉಳಿದ ಏನು ನಾರ್ಮಲ್ ಸಿಲೆಬಸ್ SSC ಏನಿದೆ ಅದೇ ಸಿಲೆಬಸ್ನ ಇಲ್ಲಿದೆ. ನಿಮ್ಮ ITBP BSF ಏನೇನು ಸಿಲೆಬಸ್ ಇದೆ ಸೇಮ್ ಸಿಲೆಬಸ್, ಹಾಗಾಗಿ ಇಲ್ಲೇನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಓಕೆ, ಇಲ್ಲಿ ಮ್ಯಾಥ್ಸ್ ನಿಮಗೆ ಗೊತ್ತಿರ್ಬೋದು ಇಷ್ಟೇ ಸಿಲೆಬಸ್, ಹಾಗಾಗಿ ನಾನು ಜಾಸ್ತಿ ಡಿಸ್ಕಸ್ ಮಾಡ್ತಾ ಇಲ್ಲ. ಓಕೆ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.